ವಿದ್ಯಾವರ್ಧಕ ಸಂಘದ ಚುನಾವಣೆ ಇದೇ ತಾರೀಕು ಮೇ 25, 2025 ರಂದು ಜರುಗಲಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಡಾಕ್ಟರ್ ಶರಣಪ್ಪ ಕೊಟಗಿ ಇವರಿಗೆ ನಿಮ್ಮ ಅತ್ಯಮೂಲ್ಯವಾದ ಬಹುಮತವನ್ನು ನೀಡಿ ಆರಿಸಿ ತರಬೇಕಾಗಿ ವಿನಂತಿ. ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲೊಂದಾದ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಚುನಾವಣೆ ಇದೇ ತಿಂಗಳು ಅಂದರೆ ಮೇ 25ನೇ ತಾರೀಕು ರವಿವಾರದಂದು ಜರುಗಲಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನದೇ ಆದ ದೊಡ್ಡ ಇತಿಹಾಸವನ್ನು ಹೊಂದಿದೆ. 1890ರಲ್ಲಿ ಪ್ರಾರಂಭವಾದಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡದ ವೃದ್ಧಿಗಾಗಿ ಭಾಷೆ, ನೆಲ ಇದಕ್ಕೆ ಯಾವಾಗಲೂ ಏನು ತೊಂದರೆ ಆದರೂ ಅದರ ಹೋರಾಟ ಮಾಡುತ್ತಿರುವಂಥ ಪ್ರಮುಖವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕ ಏಕೀಕರಣ, ಗೋಕಾಕ್ ವರದಿ, ಈ ದೇಶದ ಸ್ವಾತಂತ್ರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಕೀರ್ತಿ ಕರ್ನಾಟಕ ವಿದ್ಯಾವರ್ಧಕ್ಕೆ ಸಲ್ಲುತ್ತದೆ. ಪಾಟೀಲ್ ಪುಟ್ಟಪ್ಪಾಜಿ ಈ ಸಂಸ್ಥೆಯನ್ನು ಸುಮಾರು 50 ವರ್ಷಕ್ಕಿಂತ ಹೆಚ್ಚಿಗೆ ಸಮರ್ಥವಾಗಿ ಆಡಳಿತ ನಿರ್ವಹಿಸಿದಂಥ ಕೀರ್ತಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪಾಜಿಗೆ ಸಲ್ಲುತ್ತದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಇಂದು ನಾವು ಅವರೆಲ್ಲ ಅಭಿಮಾನಿಗಳು ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯ, ಮಾಜಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ನ್ಯಾಯವಾದಿ ಶ್ರೀ ಮೋಹನ್ ಲಿಂಬಿಕಾಯಿ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ಶರಣಪ್ಪ ಕೊಟಗಿ ಅಂದರೆ ನಾನು, ಕಾರ್ಯಾಧ್ಯಕ್ಷರಾಗಿ ಮನೋಜ್ ಪಾಟೀಲರವರು, ಪ್ರಧಾನ ಕಾರ್ಯದರ್ಶಿಯಾಗಿ ಹಿರಿಯ ನ್ಯಾಯವಾದಿ, ಈಗಾಗಲೇ ವಿದ್ಯಾವರ್ಧಕ ಸಂಘದಲ್ಲಿ ಅಪಾರವಾದ ಸೇವೆಯನ್ನು ಮಾಡಿದಂಥ ಪ್ರಕಾಶ್ ಹುಡುಕೇರಿಯವರು, ಸಹ ಕಾರ್ಯದರ್ಶಿಯಾಗಿ ಮಾರ್ತಂಡಪ್ಪ ಅವರು, ಇನ್ನುಳಿದ ಸದಸ್ಯರು ಒಟ್ಟು 15 ಜನ ನಾವು ಚುನಾವಣೆಗೆ ಸ್ಪರ್ಧಿಸಲು ಇಚ್ಛಿಸಿದ್ದೇವೆ. ತಮ್ಮ ಅತ್ಯಂತ ಅಮೂಲ್ಯವಾದ ಯಾವುದೇ ನಾವು ಕೆಲಸವನ್ನು ಮಾಡಬೇಕಾದ್ರೆ ಆರಿಸಿ ಬರ್ಬೇಕಂದ್ರೆ ಮತದಾನದ ಹಕ್ಕು ಭಾಳ ದೊಡ್ಡದು. ಆ ಮತವನ್ನು ತಾವೆಲ್ಲ ಕೊಡಬೇಕು. ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಾತ್ಮಕವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇನ್ನೂ ಅತ್ಯಂತ ಉನ್ನತ ಸ್ಥಾನದಲ್ಲಿ ಬೆಳೆಯಬೇಕಂತ ಕನಸು ಕಂಡಿದ್ದೇವೆ. ಸಾಹಿತಿಗಳಿಗೆ ಸತ್ಕಾರಗೊಳಪಡಬೇಕು, ಹೊಸ ಸಾಹಿತಿಗಳಿಗೆ ಪ್ರೋತ್ಸಾಹಿಸಬೇಕು. ಆ ದಿಶೆಯಲ್ಲಿ ನಾವು ಎಲ್ಲರೂ ಸೇರಿ ಈ ಚುನಾವಣೆಗೆ ಸ್ಪರ್ಧಿಸಿದ್ದೆ. ಜನರ ಅಭಿಪ್ರಾಯದ ಮೇರೆಗೆ, ಜನರ ಒತ್ತಾಯದ ಮೇರೆಗೆ ನಾನು ಉಪಾಧ್ಯಕ್ಷನಾಗಿ ಸ್ಪರ್ಧಿಸಿದ್ದೇನೆ. ತಮ್ಮೆಲ್ಲರ ಸಹಕಾರ, ಆಶೀರ್ವಾದ ನಮ್ಮ ಮೇಲಿರಲಿ.